ಓಕೆ, ನಮ್ಮ ಸ್ಟೂಡೆಂಟ್ಸು ಒನ್ ಬೈ ಒನ್ ಕಾಂಪೊನೆಂಟ್ಸ್ನ ಐಡೆಂಟಿಫೈ ಮಾಡ್ತಾ ಹೋದರು. ರೆಸಿಸ್ಟರ್ ಐಡೆಂಟಿಫೈ ಮಾಡಿದ್ರು, ಕೆಪಾಸಿಟರ್ ಕೂಡ ಐಡೆಂಟಿಫೈ ಮಾಡಿದ್ರು, ಹಾಗೆ ಡಯೋಡ್ ಅಂತ ಕೂಡ ಹೇಳಿದ್ರು. ಇಲ್ಲಿದೆ ಡಯೋಡು. ಈ ಡಯೋಡ್ ಯೂಸ್ ಮಾಡಿ ನಾನೊಂದು ಸಿಂಪಲ್ ಆಗಿರೋ ಸರ್ಕ್ಯೂಟ್ ರಿಕಪ್ ಮಾಡಿದ್ದೀನಿ. ನೋಡಿ, ಇದು ಬ್ಯಾಟ್ರಿ ಪಾಸಿಟಿವ್, ಈ ಪೂರ್ತಿ ಲೈನು ಪಾಸಿಟಿವ್, ಈ ಪೂರ್ತಿ ಲೈನ್ ನೆಗೆಟಿವ್ ಆಗಿರುತ್ತೆ. ಬ್ರೆಡ್ ಬೋರ್ಡಲ್ಲಿ ಶಾರ್ಟೆಡ್ ಆಗಿರುತ್ತೆ, ಆ ಥರ ಕನೆಕ್ಷನ್ಸು. ಈ ಮಧ್ಯದಲ್ಲಿರೋದು ಹಾರಿಸಾಂಟಲಿ ಶಾರ್ಟೆಡ್ ಆಗಿರುತ್ತೆ ಬ್ರೆಡ್ ಬೋರ್ಡಲ್ಲಿ. ಈಗ ಈ ಪಾಸಿಟಿವ್ಗೆ ನಾನು ಪಾಸಿಟಿವ್ ಆಫ್ ದಿ ಡಯೋಡು, ನೆಗೆಟಿವ್ ಆಫ್ ದಿ ಡಯೋಡ್ ಇಲ್ಲಿ ಇದೆಯಲ್ವ, ಈ ಸ್ಟ್ರಿಪ್, ಈ ನೆಗೆಟಿವ್ನ LED ಕನೆಕ್ಟ್ ಮಾಡಿದ್ದೀನಿ. LED ಪಾಸಿಟಿವಿಂದ ನೆಗೆಟಿವಿಂದ ಥ್ರೂ ರೆಸಿಸ್ಟರ್ ಟು ದ ಗ್ರೌಂಡ್. ಹೀಗಾಗಿ ಈ ಸರ್ಕ್ಯೂಟ್ ಕಂಪ್ಲೀಟ್ ಆಯಿತು. ಈಗ ಈ ಡಯೋಡಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ. ಡಯೋಡ್ ಫಾರ್ವರ್ಡ್ ಬಯಾಸ್ ಆಗಿದೆ, ಹಾಗಾಗಿ LED ಗ್ಲೋ ಆಗ್ತಿದೆ. ನಾವು ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಡಯೋಡ್ ಮೆಷರ್ ಮಾಡಿದ್ರೆ ನಮಗೆ 0.7 ವೋಲ್ಟ್ಸ್ ಫಾರ್ವರ್ಡ್ ಬಯಾಸ್ ಕಾಣಿಸ್ತಾ ಇದೆ. ಅರೌಂಡ್ 0.7 ವೋಲ್ಟ್ಸ್ ಡ್ರಾಪ್ ನಮಗೆ ಇದ್ರ ಹತ್ರ ಕಾಣಿಸ್ತಿದೆ. ಇದೇ ಡಯೋಡನ್ನು ನಾವು ರಿವರ್ಸ್ ಬಯಾಸ್ ಮಾಡಿದ್ರೆ, ಅಂದರೆ ತೆಗೆದು ನಾನು ಉಲ್ಟಾ ಕನೆಕ್ಷನ್ ಮಾಡಿದ್ರೆ ಏನಾಗುತ್ತೆ, ನಾನೀಗ ಇದನ್ನು ತೆಗಿತಾ ಇದ್ದೀನಿ, ತೆಗೆದು ರಿವರ್ಸ್ ಕನೆಕ್ಷನ್ ಮಾಡ್ತೀನಿ. ಸೊ ಜಸ್ಟ್ ರಿವರ್ಸ್ ಮಾಡಿ ಮತ್ತೆ ಕನೆಕ್ಷನ್ ಮಾಡ್ತೀನಿ. ಎಲ್ಲಿತ್ತು, ಒಂದು ಟರ್ಮಿನಲ್ LED ಇತ್ತು, ಇನ್ನೊಂದು ಟರ್ಮಿನಲ್ ಪಾಸಿಟಿವ್ ಆಫ್ ದ ಬ್ಯಾಟ್ರಿಗೆ ಹೋಗಿತ್ತು. ನಾನು ಅಲ್ಲೇ ಕನೆಕ್ಷನ್ ಮಾಡ್ತಾಯಿದ್ದೀನಿ. ಓಕೆ, ಕನೆಕ್ಷನ್ ಈಗ ಕಂಪ್ಲೀಟ್ ಆಯಿತು. ನಾನು ಡಯೋಡ್ನ ರಿವರ್ಸ್ ಕನೆಕ್ಷನ್ ಮಾಡಿದ್ದೀನಿ, ಅಂದರೆ ರಿವರ್ಸ್ ಬಯಾಸಲ್ಲಿ ಕನೆಕ್ಷನ್ ಮಾಡಿದ್ದೀನಿ. LED ಗ್ಲೋ ಆಗ್ತಿಲ್ಲ, ಅಂದರೆ ಇಲ್ಲಿಂದ ಕರೆಂಟ್ ಪಾಸ್ ಆಗ್ತಾಯಿಲ್ಲ. ನಮ್ಮ ಮೆಷರ್ಮೆಂಟ್ಗೆ ನಾವು ಒಂದು ಸಲ ಡಯೋಡ್ ಅಕ್ರಾಸ್ ವೋಲ್ಟೇಜನ್ನು ಮೆಷರ್ ಮಾಡಿ ನೋಡಿ, ಮಲ್ಟಿಮೀಟ್ರಲ್ಲಿ 20 ವೋಲ್ಟ್ಸ್ಗೆ ಇಟ್ಟಿದ್ದೀನಿ. ಎಷ್ಟು ವೋಲ್ಟೇಜ್ ಮೆಷರ್ ಆಗ್ತಿದೆ. ಸೊ ಬ್ಯಾಟ್ರಿದು 9 ವೋಲ್ಟ್ಸು. ಸೊ ಆಲ್ಮೋಸ್ಟ್ ವೋಲ್ಟೇಜ್ ನಮಗೆ ಡಯೋಡ್ ಹತ್ರನೇ ಡ್ರಾಪ್ ಆಗ್ತಿದೆ. ಕರೆಂಟಲ್ಲಿ ಇಟ್ಟು ನೋಡಿದ್ರೆ ನಮಗೆ ನೋ ಕನೆಕ್ಷನ್ ಕೂಡ ಕಾಣಿಸುತ್ತೆ. ಸೊ ಡಯೋಡ್ ರಿವರ್ಸ್ ಬಯಾಸ್ ಆಗಿದೆ, ಅಂದರೆ ಫಾರ್ವರ್ಡ್ ಬಯಾಸ್ ಆದರೆ ಕರೆಂಟ್ ಪಾಸ್ ಮಾಡುತ್ತೆ, ರಿವರ್ಸ್ ಬಯಾಸ್ ಆದರೆ ಕರೆಂಟ್ ಸ್ಟಾಪ್ ಮಾಡುತ್ತೆ. ಸೊ ಇದೊಂದು ಸಿಂಪಲ್ ಸ್ವಿಚಿಂಗ್ ಡಿವೈಸ್.